Emotional damage on children. However, there is another type of offender. After about 2 years of molesting myself. ಹಲೋ ಗೈಸ್, ನನಗೆ ಗೊತ್ತು ಲಾಸ್ಟಿಂದ 2 ವಿಡಿಯೋ ತುಂಬ ಡಿಸ್ಟರ್ಬ್ ಆಗಿತ್ತು ಅಂತ, ಮತ್ತು ವೀಡಿಯೋಸ್ ಮಾಡಿದೆ ತುಂಬ ದಿನ ಕೂಡ ಆಗಿತ್ತು. ಹಾಗೆ ನಾನು ಈ ಸೀರೀಸ್ನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ಡಾರ್ಕ್ ವೆಬ್ ಸೀರೀಸ್ ಏನಿದೆಯೋ, ಅಂದರೆ ಈ ಡಾರ್ಕ್ ವೆಬ್ ಮಾಸ್ಟರ್ ಪೀಟರ್ ಸ್ಕಲ್ಲಿ ಆಗಿರ್ಬೋದು, ಈ ವಿಡಿಯೋನ ಲಾಸ್ಟ್ ವಿಡಿಯೋ ಇದಾಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಈ ವಿಡಿಯೋನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ನಾನು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡು ಇದ್ರ ಬಗ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯಿತು, ಸೊ ಆವಾಗ ನನಗನ್ಸಿತ್ತು ಇದರಲ್ಲಿ ಪೀಟರ್ ಸ್ಕಲ್ಲಿ ಒಬ್ಬನೇ ಅಲ್ಲ, ಇನ್ನೂ ತುಂಬ ಜನ ಇನ್ವಾಲ್ವ್ ಇದ್ದಾರೆ. ಸೊ ಅದಕ್ಕೆ ಅವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ವಿಡಿಯೋಗೆ ವಾಪಸ್ ಬರೋಣ. ಹಾರ್ಡ್ ಕೋರ್ ಅನ್ನೋದ್ರ ಬಗ್ಗೆ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಹಾರ್ಡ್ ಕೋರ್ ವೆಬ್ಸೈಟಿಂದನೇ ಇವೆಲ್ಲದು ಶುರುವಾಗಿದ್ದು. ಬಟ್ ಆ ಸ್ಟೋರಿ ಅಲ್ಲಿಗೆ ಎಂಡ್ ಆಗಿರಲ್ಲ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ ಅಂತಂದರೆ ಲಾಸ್ಟಿನ 2 ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನೊಬ್ಬಳ ಹೆಸರು ನೆನಪಿಟ್ಕೊಂಡು ಹೇಳಿದ್ದೆ, ನಿಮಗೆ ನೆನಪಿದೆ, ಅವಳು ಲಿಝೆಲ್ ಮಾರ್ಗೆಲೋ ಅಂತ. ಡೇಸಿ ಡಿಸ್ಟ್ರಕ್ಷನ್ ಮೂವಿ ಏನಿದೆಯೋ ಅದರ ಮೇನ್ ಅಬ್ಯೂಸರ್ ಬಂದು ಇವಳೇ ಆಗಿರ್ತಾಳೆ. ಅವಳನ್ನು ಪೊಲೀಸರು ಹಿಡಿತಾರೆ, ಬಟ್ ಲ್ಯಾಕ್ ಆಫ್ ಎವಿಡೆನ್ಸಿಂದ ಅವಳನ್ನ ಬಿಡ್ತಾರೆ ಕೂಡ. ಬಟ್ ಇದಾದಮೇಲೆ 2 ವರ್ಷದವರೆಗೆ ಅವಳು ಕಂಪ್ಲೀಟ್ಲಿ ಡಿಸಪಿಯರ್ ಆಗಿರ್ತಾಳೆ. ಅವಳು ಎಲ್ಲಿರ್ತಾಳೆ, ಏನು ಮಾಡ್ತಾ ಇರ್ತಾಳೆ, ಆ ಗ್ಯಾಪಲ್ಲಿ ಇನ್ನೇನು ಕ್ರೈಮ್ಸ್ ಮಾಡಿದ್ದಾಳೆ, ಸೊ ಅವೆಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಕ್ಯಾಮ್ರಾನ್ ಆ್ಯಂಡ್ ಲೆವರೇಜ್ಗೆ ಅವ್ರು ಮಾಡಿರೋ ಕೆಲಸದ ಗಿಲ್ಟ್ ಇರುತ್ತೆ. ಬಟ್ ಇವಳಿದಾಳಲ್ವ ಲಿಝೆಲ್ ಮಾರ್ಗೆಲೋ, ಇವಳು ಮಾಡಿರೋ ಗನಂದಾರಿ ಕೆಲಸದ ಬಗ್ಗೆ ಒಂಚೂರು ಕೂಡ ಗಿಲ್ಟ್ ಇರಲ್ಲ. ಬದಲಾಗಿ ಅವಳ ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡ್ತಿರ್ತಾಳೆ. ತನ್ನ ರಿಯಲ್ ನೇಮ್ ಏನಿರುತ್ತೋ ಅದನ್ನು ಕೂಡ ಚೇಂಜ್ ಮಾಡಿ ಇಟ್ಕೊಂಡಿರ್ತಾಳೆ ಅವಳು. ಹಾಗೆ ಒಂದು 2 ವರ್ಷ ಆದಮೇಲೆ ಫೇಸ್ಬುಕ್ಕಲ್ಲಿ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಆಗಿ ಪೋಸ್ಟ್ ಕೂಡ ಹಾಕ್ತಾಳೆ. ಬಟ್ ಇನ್ನೂ ಕೂಡ ಅವಳು ಬಿಸ್ನೆಸ್ ಲೈವಲ್ಲಿತ್ತು. ಜೈಲಲ್ಲಿರೋ ಪೀಟರು ರಾಜನ್ ಥರನೇ ಇದ್ದ. ಅವ್ನಿಗೆ ಬೇಕಾದ ಎಸೆನ್ಷಿಯಲ್ ನೀಡ್ಸ್ ಎಲ್ಲ ಆರಾಮಾಗಿ ಸಿಗ್ತಾ ಇತ್ತು ಅವನಿಗೆ. ಅವ್ನು ಲಿಝೆಲ್ ಜೊತೆ ಇನ್ನೂ ಕೂಡ ಟಚಲ್ಲಿ ಇದ್ದಿರ್ತಾನೆ. ಫೈನಲಿ ಲಿಝೆಲ್ ಮಾರ್ಗೆಲೋ ಗಾಟ್ ಅರೆಸ್ಟೆಡ್. ಆವಾಗ ಗೊತ್ತಾಗಿದೆ ಏನಂದರೆ, ಈ 2 ವರ್ಷ ಗ್ಯಾಪ್ನಲ್ಲಿ ಅವಳು ಬರೀ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಈ ಒಂದು ಟೈಮ್ ಪೀರಿಯಡ್ನಲ್ಲಿ ಅವಳು ತುಂಬ ಸ್ನಪ್ ಮೂವೀಸ್ನ ಕ್ರಿಯೇಟ್ ಕೂಡ ಮಾಡಿರ್ತಾಳೆ. ಬಟ್ ಈ ಒಂದು ಕಂಪ್ಲೀಟ್ ಸ್ಟೋರಿಲಿ 2 ಜನ ಪ್ರೈಮರಿ ಆಗಿದ್ದಾರೆ. ಒಬ್ಬನು ಪೀಟರ್ ಸ್ಕಲ್ಲಿ, ಇನ್ನೊಬ್ಳು ಲಿಝೆಲ್ ಮಾರ್ಗೆಲೋ. ಇನ್ನು ಉಳಿದವ್ರದ್ದು ಹೆಸರು ಕ್ಲಿಯರ್ ಆಗಿಲ್ಲ. ಬಟ್ ಯಾರ್ಯಾರ ಹೆಸರು ನನಗೆ ಸಿಕ್ಕಿದ್ರು ಅದೆಲ್ಲ ಹೇಳ್ತೀನಿ ಬನ್ನಿ. ಒಬ್ಬನ ಹೆಸರು ಮಾರ್ಷಲ್ ರಸ್ಕಿನ್ ಅಂತ. ಇವನು ಒಬ್ಬ ಗೌರ್ಮೆಂಟ್ ಆಫೀಷಿಯಲ್ ಆಗಿರ್ತಾನೆ. ಹಾಗೆ ಇವನು ಒಂದು 15ರಿಂದ 16 ಟೈಮ್ಸು ಫಿಲಿಪೈನ್ಸ್ ಕೂಡ ಬಂದು ಹೋಗಿರ್ತಾನೆ. ಪ್ರತಿಯೊಂದು ಸಲ ಕೂಡ ಯಾವುದಾದ್ರೂ ಒಂದು ಚಿಕ್ಕ ಹುಡುಗಿಗೋಸ್ಕರ ಬಂದಿರ್ತಾನೆ. ಒಂದ್ಸಲ ಇವನು ಲಿಝೆಲ್ ಮಾರ್ಗೆಲೋಗೆ 1,000 ರೂಪಾಯಿನ ಪೇಮೆಂಟ್ ಮಾಡಿರ್ತಾನೆ ಒಂದು ಹುಡುಗಿನ ಅಡ್ರೆಸ್ ಮಾಡೋಕ್ಕೋಸ್ಕರ. ಇವನು ಎಷ್ಟು ಸ್ಯಾಡಿಸ್ಟ್ ಅಂದರೆ, ಇವನು ಲಿಝೆಲ್ಗೆ ಸ್ಪೆಷಲೈಸ್ಡ್ ವೀಡಿಯೋಸ್ಗಳನ್ನ ಡಿಮ್ಯಾಂಡ್ ಮಾಡ್ತಾಯಿದ್ರ. ಅಂದರೆ ಇವನಿಗೆ ಯಾವ ಥರ ವೀಡಿಯೋಸ್ ಬೇಕು, ನನಗೆ ಯಾವ ಥರ ವೀಡಿಯೋಸ್ ನೋಡೋಕೆ ಇಷ್ಟ, ಆ ಥರನೇ ವೀಡಿಯೋಸ್ಗಳನ್ನು ಮಾಡಿಕೊಡು ನನಗೆ, ಈ ಥರ ಡಿಮ್ಯಾಂಡ್ ಮಾಡ್ತಾಯಿದ್ದ. ಸೊ ಅದಕ್ಕೆ ಅವನು ಅಮೌಂಟ್ ಕೂಡ ಪೇ ಮಾಡ್ತಾಯಿದ್ದ ಅವಳಿಗೆ. ಇವನ ಬಗ್ಗೆ ಇನ್ನೂ ಕೆಲವೊಂದು ಡೀಟೇಲ್ಸ್ಗಳಿವೆ. ಅಂದರೆ ಇವನು ಫ್ಯಾಂಟಸಿ ಬಗ್ಗೆ, ಅಂದರೆ ಇವನ ಬಿಹೇವಿಯರ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ತುಂಬ ಡೀಟೇಲ್ಸ್ ಇವೆ. ಬಟ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಇಲ್ಲಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಇವನನ್ನು ಕೂಡ ಲ್ಯಾಕ್ ಆಫ್ ಎವಿಡೆನ್ಸಿಂದ ಬಿಟ್ಬಿಡ್ತಾರೆ. ಯಾಕಂದರೆ ಇವನನ್ನು ಹಿಡಿದಾಗ ಇವನ ಹತ್ರ ಕೆಲವೊಂದು ಹಾರ್ಡ್ ಡಿಸ್ಕ್ ಸಿಕ್ಕಿರುತ್ತೆ. ಬಟ್ ಅದನ್ನ ಓಪನ್ ಮಾಡೋಕ್ಕೆ ಆಗಿರಲ್ಲ ಈ ಪೊಲೀಸರ ಕೈಲಿ. ಸೊ ಲ್ಯಾಕ್ ಆಫ್ ಎವಿಡೆನ್ಸಿಂದ ಇವನ್ನ ಬಿಟ್ಬಿಡ್ತಾರೆ. ಇವನು ಬಿಡೋದಕ್ಕೆ ಇನ್ನೊಂದು ಮೇನ್ ಕಾರಣ ಏನಂದರೆ, ಇವನ ಒಂದು ಅರೆಸ್ಟ್ಗೆ ಫಿಲಿಪೈನ್ಸ್ನ ಪೊಲೀಸರ ಸಹಾಯ ಕೂಡ ಬೇಕಾಗಿರುತ್ತೆ, ಇನ್ವಾಲ್ವ್ಮೆಂಟ್ ಕೂಡ ಬೇಕಾಗಿರುತ್ತೆ. ಅಂದರೆ ಅವ್ರ ಇನ್ವಾಲ್ವ್ಮೆಂಟು ಈ ಒಂದು ಕೇಸ್ನಲ್ಲಿ 0 ಆಗಿರುತ್ತೆ. ರೈಟ್ ನಾವು ಅಂದರೆ ಮಾರ್ಷಲ್ ಈಗ ಕೆನಡಾದ ಒಬ್ಬ ಫ್ರೀ ಸಿಟಿಸನ್. ಅವನು ಜನರ ಮಧ್ಯೆ ನೆಮ್ಮದಿಯಾಗಿ ಓಡಾಡ್ಕೊಂಡಿದ್ದಾನೆ. 60 ವರ್ಷದ ಮಾರ್ಷಲ್ಲು ಅವನು 30 ವರ್ಷದ ಹೆಂಡತಿ ಜೊತೆ ಆರಾಮಾಗಿ ಕಾಲ ಕಳೀತಾ ಇದ್ದಾನೆ ಅಲ್ಲಿ. ಎಸ್, ಯು ಹರ್ಡ್ ಇಟ್ ರೈಟ್, 30 ಇಯರ್ಸ್ ಯಂಗರ್ ವೈಫ್. ಇನ್ನೊಬ್ಬಳ ಹೆಸರು ಮಾರಿಯಾ ಅಂತ. ಇವಳು ಪೀಟರ್ ಸ್ಕಲ್ಲಿಗೆ ಅವನ ಸೆಕ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಹೆಲ್ಪ್ ಮಾಡ್ತಾಯಿದ್ಳು. ಅಂದರೆ ವಿಡಿಯೋ ಕಾಲ್ಸಲ್ಲಿ ಆಗಿರ್ಬೋದು, ಲೈವ್ ಸ್ಟ್ರೀಮು, ಅಬ್ಯೂಸ್ಮೆಂಟು, ಈ ಥರ ಕ್ರೈಮ್ಸಲ್ಲಿ ಅವನಿಗೆ ಹೆಲ್ಪ್ ಮಾಡ್ತಾಯಿದ್ಳು. ಆ್ಯಂಡ್ ಮರಿಯಾ ಆಲ್ಸೋ ಗಾಟ್ ಅರೆಸ್ಟೆಡ್ ಆ್ಯಂಡ್ ಸೆಂಟೆನ್ಸ್ಡ್ 9 years ಆಫ್ ಇಂಪ್ರಿಸನ್ಮೆಂಟ್. ಇನ್ನೊಬ್ಬನ ಹೆಸರು ಅಲೆಕ್ಸಾಂಡರ್ ಲಾವ್ ಅಂತ. ಇವನು ಪೀಟರ್ ಸ್ಕಲ್ಲಿ ಎಲ್ಲ ವಿಕ್ಟಿಮ್ಸ್ನ, ಅಂದರೆ ಮಕ್ಕಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದ. ಹಾಗೂ ಇವನಿಗೂ ಕೂಡ 9 ವರ್ಷಗಳ ಜೈಲಾಗುತ್ತೆ. ಇದರಲ್ಲಿ ಬರೋ 4ನೇ ವ್ಯಕ್ತಿ ಹೆಸರು ಕ್ರಿಶ್ಚಿಯನ್ ಜಾನ್ ಅಂತ. ಇವನು
ಒಂದು ಸಣ್ಣ ಮಗುನ $1,800 ಪೀಟರ್ ಸ್ಕಲಿಗೆ ಮಾರಿರ್ತಾನೆ. ಅವನು ಇಲ್ಲಿಗಲ್ ಆಕ್ಟಿವಿಟಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಂಟೆಂಟ್ ಕ್ರಿಯೇಷನ್ಗೆ ಯೂಸ್ ಮಾಡ್ಕೊಳ್ಬೋದು ಅಂತ $1,800 ಮಾರಿರ್ತಾನೆ. ಇನ್ನೊಬ್ಬ ಒಲಿವಿಯರ್, ಹಿ ವಾಸ್ ಅ ಬ್ರಾಜಿಲಿಯನ್ ಡಾಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಫ್ ನೋ ಲಿಮಿಟ್ ಫನ್. ಇವನು ಅರೆಸ್ಟ್ ಆದಾಗ ಇವ್ರ ಹತ್ರ 37,000 ಫೋಟೋಸು, ಅಂದರೆ ಚಿಕ್ಕ ಚಿಕ್ಕ ಮಕ್ಕಳ ಫೋಟೋಸು ಹಾಗೂ 700ಕ್ಕಿಂತ ಹೆಚ್ಚು ವೀಡಿಯೋಸ್ಗಳಿದ್ರು. ಜನ ಎಷ್ಟು ಸಿಕ್ಕಿರ್ತಾರಲ್ವ. ಸೊ ಇವರಿಷ್ಟು ಈ ಒಂದು ಸ್ಟೋರಿಯಲ್ಲಿ ಪೀಟರ್ ಸ್ಕಲಿ ಹಾಗೂ ಲಿಸಲ್ ಮಾರ್ಗೆಲೋ ಏನಿರ್ತಾರೋ ಅವ್ರ ಜೊತೆ ಇದಿರೋರು. ನಾನು ಹಾರ್ಡ್ ಕೋರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಲ್ವ, ಅಂದರೆ ಇವೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ ಆ ಒಂದು ವೆಬ್ಸೈಟಿಂದ. ಸೊ ಆ ಒಂದು ವೆಬ್ಸೈಟಲ್ಲಿ ಬರೀ ಮನುಷ್ಯರ ಮೇಲೆ, ಮಕ್ಕಳ ಮೇಲೆ ಮಾತ್ರ ಅಲ್ಲದೆ ಪ್ರಾಣಿಗಳ ಮೇಲೆ ಕೂಡ ಟಾರ್ಚರ್ಸ್ ನಡೆಯುತ್ತೆ. ಹಾಗೂ ಆ ವೆಬ್ಸೈಟ್ಗಳಲ್ಲಿ ಚಾಟ್ ರೂಮ್ಸ್ ಕೂಡ ಇರ್ತಾ ಇದ್ವು. ಅಂದರೆ ಈ ಥರ ವೀಡಿಯೋಸ್ಗಳನ್ನು ನೋಡೋ ಜನ ಆ ಚಾಟ್ ರೂಮ್ಸಲ್ಲಿ ಅಂದರೆ ಈ ವೀಡಿಯೋಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಬೋದು ಅಥವಾ ಅವ್ರಿಗೆ ಯಾವ ಥರ ನೀಡ್ ಇದೆಯೋ ಅದನ್ನು ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ಈ ಥರ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಮಾಡ್ತಾಯಿದ್ರು. ಮ್ಯಾಥ್ಯೂ ಗ್ರಾಹಮ್ ಅಂದರೆ ಲಕ್ಸ್, ದ ಕ್ರಿಯೇಟರ್ ಆಫ್ ಹಾರ್ಡ್ ಕೋರ್ ವೆಬ್ಸೈಟ್, ಈ ಒಂದು ವ್ಯಕ್ತಿಯ ಫೋನಲ್ಲಿ ಸಿಕ್ಕಂಥ ಒಂದು ಫೋಟೋಯಿಂದ ಇಷ್ಟೆಲ್ಲ ಜನ ಸಿಕ್ಕಾಕೊಳ್ತಾರೆ. ಆ ಫೋಟೋದಲ್ಲಿ ಒಬ್ಬ ವ್ಯಕ್ತಿ ಒಂದು ಚಿಕ್ಕ ಮಗು ಮೇಲೆ ಬಿತ್ಕೊಂಡಿರ್ತಾನೆ. ಸೊ ಈ ಒಂದು ಫೋಟೋ ಹಿಂದೆ ಬಿದ್ದಂಥ ಪೊಲೀಸರಿಗೆ ಇವರೆಲ್ಲ ಒಬ್ಬೊಬ್ಬರಾಗಿ ಸಿಕ್ಕಾಕೊಳ್ತಾ ಹೋಗ್ತಾರೆ. ಲಕ್ಸ್ ಏನಿದ್ದಾನೋ ಇವನು ಈ ಹಾರ್ಡ್ ಕೋರ್ ವೆಬ್ಸೈಟ್ನ ಬಿಟ್ಟು ಇನ್ನೂ 16 ಕ್ರೈಮ್ಸ್ಗಳನ್ನು ಮಾಡಿರ್ತಾನೆ. ಸೊ ಆ ಕ್ರೈಮ್ಸ್ ಬಗ್ಗೆ ಎಲ್ಲ ಈಗ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಯಾಕಂದರೆ ಇದನ್ನ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಈ ಸೀರೀಸ್ನಲ್ಲಿ ಎಂಡ್ ಮಾಡೋಣ ಅಂತ. ಸೊ ಅದನ್ನ ಇನ್ನು ಯಾವಾಗಾದರೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಿಕ್ಕಿದ್ರೆ, ಬಿಕಾಸ್ ಐ ಆಮ್ ಡನ್ ವಿತ್ ದಿಸ್ ಟಾಪಿಕ್. ಆ್ಯಂಡ್ ದ ಪಾಯಿಂಟ್ ಆಫ್ ಮೇಕಿಂಗ್ ದೀಸ್ ವೀಡಿಯೋಸ್ ಅಂದರೆ ಈ ಡಾರ್ಕ್ ವೆಬ್ ಎಷ್ಟು ಡೇಂಜರಸ್ ಇದೆ, ಜನರು ಯಾಕೆ ಈ ಡಾರ್ಕ್ ವೆಬ್ಬಿಂದ ದೂರ ಇರಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಾಗಿರುತ್ತೆ ಹೊರತು ಯಾವುದೇ ಒಂದು ಇಲ್ಲಿಗಲ್ ವಿಡಿಯೋ ಆಗಿರ್ಬೋದು ಅಥವಾ ಇಲ್ಲಿಗಲ್ ವಿಷಯ ಆಗಿರ್ಬೋದು ಅದನ್ನ ಎಕ್ಸ್ಪ್ಲೇನ್ ಮಾಡೋದಾಗಿರಲ್ಲ. ಇದೊಂದು ರಿಯಲ್ ಸ್ಟೋರಿ ಆಗಿತ್ತು. ಈ ಥರ ತುಂಬ ಸ್ಟೋರಿ ಡಾರ್ಕ್ ವೆಬ್ಬಲ್ಲಿದೆ. ಸೊ ಸ್ಟೇ ಅವೇ ಫ್ರಮ್ ದಿಸ್ ಥಿಂಗ್ಸ್ ಆ್ಯಂಡ್ ಸ್ಟೇ ಸೇಫ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.